ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಯಾವಾಗಿನ ವ್ಲಾಗ್ ಅಂತ ಅಂದರೆ ನಮ್ಮೂರು ಜಾತ್ರೆ ಇತ್ತು. ಸೊ ನಾನು ಆಣೆಬೆನ್ನೂರು ಜಾತ್ರೆಗಂತ ಹೋಗಿದ್ದೆ. ಸೊ ಅಲ್ಲಿ ವ್ಲಾಗ್ ಹಾಕ್ತಾಯಿದ್ದೀನಿ. ತುಂಬ ದಿನ ಆಯಿತು ಜಾತ್ರೆಗೆ, ಆಲ್ರೆಡಿ 10 days ಆಯಿತು ಅನಿಸುತ್ತೆ. ಸೊ ನನಗೆ ಹುಷಾರಿರಲಿಲ್ಲ, ಸೊ ವಾಯ್ಸ್ ಕೂಡ ಬರ್ತಾ ಇರಲಿಲ್ಲ ವ್ಲಾಗ್ ವಾಯ್ಸ್ ಓವರ್ ಕೊಡೋಕ್ಕೋಸ್ಕರ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಜಾತ್ರೆಗಂತ ಹೋಗಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನೋಡಿ. ಅಲ್ಲಿ ಏನು ಬರಕತ್ತವು ಆರ್ ಕಮಿಂಗ್ ಬಬಲ್ ಅಂಡ್ ಸೀ ದೇರ್ ಅಂಡ್ ದಟ್ ಬಾಯ್ ಇಸ್ ಓಪಿಂಗ್ ಅಂದರೆ ಫುಲ್ಲು ನಮ್ಮೂರಲ್ಲಿ 1 week ಜಾತ್ರೆ ಇರುತ್ತೆ. ಮಂಗಳವಾರದಿಂದ ಸ್ಯಾಟರ್ಡೇಗೆ ಮುಗೀತು, ಅಂದರೆ ಸಂಡೇನೇ ಅದು ಫೈನಲ್ ಆಗೋದು. ಸೊ ಎಲ್ಲ ಫ್ರೆಂಡ್ಸು ನಾವೆಲ್ಲ ಕೂಡಿರ್ತೀವಿ, ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ನಮ್ಮ ಜೂನಿಯರ್ಸ್ ಕೂಡ ಆ್ಯಡ್ ಆಗಿದ್ದರು. ಹಾಗೆ ಏನೆಲ್ಲ ಮೋಜು ಮಸ್ತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ ಗೈಸ್, ನಮ್ಮೂರ ಜಾತ್ರೆ ಫಸ್ಟ್ ನೋಡ್ರಿ ಅಂತಾನೆ. ನೋಡ್ರಿ. ಸೊ ಜಾತ್ರೆ ಅಂದರೆ ಎಲ್ಲ ಆಟ ಆಡೋದು, ಆಮೇಲೆ ಅಲ್ಲೇನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋದು. ಸೊ ಶೇಂಗಾ ಎಲ್ಲ ತೊಗೊಂಡಿದ್ವಿ ನಾವು. ಹಾಗೆ ಇವರು ನಮ್ಮ ಜೂನಿಯರ್ಸ್ ಇವರು ತುಂಬ ಮಾತಾಡ್ತಾಯಿದ್ರು. ಸೊ ಅದೆಲ್ಲ ನಾನು ವಾಯ್ಸ್ ಓವರ್ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ನಮ್ಮ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಬಾಯ್. ನೆಕ್ಸ್ಟ್ ನನ್ನ ಫ್ರೆಂಡ್ ಮಗ ಬಂದಿದ್ದ. ಸೊ ಅವನು ಐಸ್ ಕ್ರೀಮ್ ಕೊಡಿಸು ಅಂತಿದ್ದ. ಅವನು ಮನೇಲಿ ಊಟ ಮಾಡ ಅಂತಂದರೆ ಏನೂ ಮಾಡಲ್ಲ. ಸೊ ಐಸ್ ಕ್ರೀಮ್ ನೋಡಿ ಯಾವ ರೇಂಜಿಗೆ ಅವ್ನು ಕಡಿದು ತಿಂತಾ ಇದ್ದಾನೆ ಅಂತಂದರೆ. ಸೊ ನಾನು ಮಷೀನ್ ಅಂತ ಹೆಸರು ಬೇಡ ಇಟ್ಟಿದ್ದೆ. ಸೊ ಫಸ್ಟ್ ಐಸ್ ಕ್ರೀಮ್ ತಿಂದ, ಆಮೇಲೆ ಜ್ಯೂಸ್ ಕುಡ್ದ, ಆಮೇಲೆ ಮಂಡಕ್ಕಿ ಮಿರ್ಚಿ ಕೂಡ ತಿಂತಾ ಇದ್ದ. ಹಾಗಾಗಿ ಮಷೀನು ತುಂಬ ಫಾಸ್ಟಾಗಿದೆ ಅಂತ ಹೇಳ್ತಾ ಇದ್ವಿ. ಸೊ ಎಲ್ಲರೂ ಹಾಗೆ ಜೋಕ್ ಮಾಡ್ತಾ ಮಸ್ತ್ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಮೀನ್ಸ್ ನಮ್ಮ ಊರಲ್ಲಿ ನಮ್ಮ ಕಡೆ ಅಂದರೆ ಮಿರ್ಚಿ ಮಂಡಕ್ಕಿನೇ ಫೇಮಸ್ಸು. ಸೊ ಹಾಗಾಗಿ ಎಲ್ಲರೂ ಜಾತ್ರೆಗೆ ಹೋದಾಗ ಮಿರ್ಚಿ ಮಂಡಕ್ಕಿ ತೊಗೊಂಡಿದ್ವಿ. ಜಾತ್ರೆಯಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.